ಫ್ರೆಂಡ್ಸ್ ಎಲ್ಲ ನೋಡ್ತೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಏನಪ್ಪ ಇವತ್ತು ವೀಡಿಯೋ ಮಾಡ್ತಿರೋ ಕಾರಣ ಅಂದರೆ ಸೂರ್ಯ ನನಗೆ ನೋವಿದ್ರೂ ವೀಡಿಯೋ ಮಾಡಿಸ್ತಾನೆ. ಎಲ್ಲರೂ ಕೇಳ್ತಾ ಇದ್ದೀರಾ ಅಕ್ಕ ಲಾಗಲ್ಲಿ ಏನೂ ಹೇಳ್ತಾ ಇಲ್ಲ ಮಾತಾಡಿ ಅಂತ. ನಿಮಗೆ ಗೊತ್ತು ಸಿಸರಿಂಗ್ ಆದರೆ ಎಷ್ಟು ಪೇಯ್ನ್ ಇರುತ್ತೆ ಅಂತ. ನನಗಂತೂ ತುಂಬ ಪೇಯ್ನ್ ಇದೆ. ಆದರೆ ನನ್ನ ಮಗಳು ಅಂತೂ ನಿದ್ದೆನೇ ಮಾಡಲ್ಲ ಅಲ್ಲ, ನಿದ್ದೆ ಮಾಡಿ ಎದ್ದೋಳೋದೇ ಇಲ್ಲ. ನಿದ್ದೆ ಮಾಡ್ತಾನೆ ಇರ್ತಾಳೆ ಪಾಪ. ನಮ್ಮಮ್ಮ ನಮ್ಮತ್ತೆ ಮಲ್ಕೊಂಡ್ರೆ ಅವ್ರನ್ನೂ ಮಲ್ಕೊಳ್ಳೋದು ಬಿಡಲ್ಲ, ಕೀ ಅಂತ ಎದ್ದೊಳಿಸ್ಬಿಡೋದು. ಸೊ ಯಾರ್ಯಾರು ಬರ್ತಾರೆ ಏನೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವಳು ಸೂರ್ಯ ಅವ್ರ ತಂಗಿ, ತೋರಿಸೋಣ. ಸೊ ಇವಳನ್ನ ಕೇಳಿ ಪಾಪು ಹಿಂಗೈತೆ, ಚೆನ್ನಾಗೈತಾ? ಸೂಪರ್ ಆಗೈತೆ. ಯಾವಾಗಲೂ ಮಲ್ಗೆ ಆಯ್ತು. ನಮ್ಮ ಅಮ್ಮನ ಕೇಳೋಣ. ನೀನು ಹೇಳಮ್ಮ, ಏನು ಪಾಪು ಬಗ್ಗೆ? ಚೆನ್ನಾಗಿ ಮಲಿಕತ್ತಾಳೆ, ನಿಮ್ಗಂತೂ ತೊಂದರೆ ಕೊಡಲ್ಲ. ಸ್ವಾತಿಗೆ ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾಳೆ. ಅವಳು ಆರಾಮಾಗಿ ನಿದ್ದೆ ಮಾಡ್ಬೋದು, ಫೋನ್ ಮಾಡಿ ನೋಡ್ಬೋದು. ನೋಡಿ ಪಾಪುನ ಮಲ್ಗೋಳೆ. ಎದಳು ಅಂದರೆ ಎದ್ತಾ ಇಲ್ಲ. ಆಂಟಿ ಎತ್ಕೊಂಡವ್ರೆ ಪಾಪುನ. ನಿದ್ದೆ ಮಾಡ್ತಾವಳೆ, ಫಾಲು ನಿದ್ದೆ ಮಾಡ್ತಾ ಇರ್ತಾಳೆ. ಚೆನ್ನಾಗಿದ್ದಾಳ ಆಂಟಿ ನಮ್ಮ ಮಗಳು? ಚೆನ್ನಾಗವಳಪ್ಪ. ಅವ್ರ ಅಮ್ಮನ ಥರನೇ ಅವ್ರು. ಗುಂಡು ಮಕ್ಕ ಅವ್ರ ಅಮ್ಮನಿಗೆ ಬಂದಿರೋದು. ಅಪ್ಪ ಅಮ್ಮಂದು ಎರಡು ಬರುತ್ತೆ. ಇಬ್ಬರು ಥರನೇ ಇದೆಯಾ ಬಿಡಮ್ಮ, ಇಬ್ಬರು ಥರನೇ ಇದೆಯಾ ಬಿಡಮ್ಮ. ಫಸ್ಟ್ ಟೈಮ್ ಅಳ್ತಾವಳೆ ಇವಾಗ. ನಮ್ಮ ಅಮ್ಮನ ಥರ ಇಲ್ಲ, ನಮ್ಮ ಅಪ್ಪನ ಥರ ಇರೋದು ಅಂತ ಹೇಳ್ತಾವಳೆ, ಕೈ ಅಂತ. ಸ್ವಾತಿ ಎದಿ 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 ಸೂರ್ಯ 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 ಜಪ ಮಾಡಿ 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 ಮಿನಿ ಸೂರ್ಯ ಹುಟ್ಟೈತಿ. ಮಿನಿ ಸೂರ್ಯ ಸೂರ್ಯನ ಹಿಂಗಿದ್ದೀವಿ. ಸೂರ್ಯ ಪಾಪುನೇ ಎತ್ಕೊಂಡಿಲ್ಲ ತಾನೆ. ನೀನು ನಿಜ ನನ್ನ ಕೈಲಿ ಪಾಪುನೇ ಕೊಡ್ತಾ ಇಲ್ಲ. ಕೈ ತುಂಬ ಉಗುರು ಬೆಳೆಸ್ಕೊಂಡು ಎಲ್ಲರಿಗೂ ಸಿಸರಿಂಗ್ ಎಷ್ಟು ಜನ ಇದ್ದಾರೆ ಅಪ್ಪ. ನನಗಂತೂ ಪ್ರಾಣನೇ ಹೋಗ್ತೈತಿ. ಹಾಸ್ಪಿಟ್ಲಲ್ಲಿ ಲಾಸ್ಟ್ ಪಾಪು ಇದೆ. ಆ ಪಾಪು ಅಂತೂ ಅಳ್ತಾನೇ ಇರುತ್ತೆ. ಮಾಡೋದು ಹೋದ್ರು ಆಂಟಿ? ಓಹೋ, ನೆನೆ ರಜೆ ಹಾಕಿತ್ತು. ಇವತ್ತು ಇನ್ಸ್ಪೆಕ್ಟ್ರು ಬರ್ತಾರಂತೆ. ಇವು ಆಂಟಿ ಹೆಲ್ಪ್ ಮಾಡಿದ್ದು. ಥ್ಯಾಂಕ್ಸ್ ಆಂಟಿ. ಆಮೇಲೆ ನಿಮ್ಮನ್ನ ಹುಡುಕೊಂಡ್ ಬರ್ತಾರೆ ನಮ್ಗೆ ನೋಡ್ಬಿಟ್ಟು. ನಾವೇನು ಇವತ್ತಿನವರಲ್ಲ, ನಮ್ಮ ಅತ್ತೆ ಮಾವನ ಕಾಲದವರು. ಯಾರು ಹೇಳೋ? ನಮ್ಮ ಅಜ್ಜಿ ಫ್ರೆಂಡ್. ಅವ್ರ ಅಜ್ಜಿ ಫ್ರೆಂಡ್. ನಮಗೂ ಗೊತ್ತು ನಾವು ಅವಳೆಲ್ಲ 50 ವರ್ಷ ಒಂದೇ ತೆಗೆದು 50 ವರ್ಷ. ಪಾಪು ಆದ್ಮೇಲೆ ಫಸ್ಟ್ ಎತ್ಕೊಂಡಿದ್ದೇವೆ ಆಂಟಿ. ಇವರೇ ಎತ್ಕೊಬಂದು ಈಚೆ ಕೊಟ್ಟಿದ್ದು. ಡಾಕ್ಟರ್ ಹೆಸರು ಅವರೇ ತಾನೇ ಮಾಡಿದ್ದು. ಟೈಮಿಂಗ್ಸ್ ನೋಡ್ಕೊತಾ ಇರ್ತಾರೆ. ಎಷ್ಟು ಗಂಟೆಗೆ ಬರುತ್ತೆ? ಮಾಡ್ತೀವಿ ಅಲ್ಲೇ ಗಡಿಯಾರಲ್ಲೇ ನೋಡ್ತೀವಿ. ಅಲ್ಲಿ ಗಡಿಯಾರನ್ನು ಹಾಕಿದ್ದೀವಿ ಒಳಗೆ. ಅಲ್ಲಿ ನೋಡ್ಬಿಟ್ಟು 5:45ಕ್ಕೆ ನಮ್ಮ ಪಾಪು ಇದಕ್ಕೆ ಇದರಲ್ಲೇ ಕೇಸಲ್ಲಿ ಬಂದಿರ್ತಾರೆ. ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಅದು BBMP ಆಫೀಸಲ್ಲಿ ಹೋಗಿ ನಾವು ಇದು ಮಾಡ್ಕೋಬೇಕು. ಒಂದು ಸ್ಲಿಪ್ ಕೊಡ್ತೀವಿ, ಅದೊಂದು ತಿಂಗಳು ಬಿಟ್ಕೊಂಡೆ ಅದು BBMP ತಗೋಬೇಕು. ಅಲ್ಲೇ ನಾವು ಬಂದಿಲ್ಲ ಅಂದರೆ ಇಲ್ಲಿಗೆ ಬಂದರೆ ಆಫೀಸಲ್ಲಿ ಕೊಡ್ತಾರೆ. ಅವ್ರು ಹೇಳ್ತಾರೆ ಒಂದು ತಿಂಗಳಾಗ್ಬೇಕು ಆಂಟಿ ಅದು ಇಸ್ಕೊಳಕ್ಕೆ. ಆಂಟಿ ನಮ್ಮ ಪಾಪು ಬರೀ ನಿದ್ದೆ ಮಾಡ್ತಾ ಇರುತ್ತೆ. ಹಿಂಗೆ ಹೋದ್ಮೇಲೆ ನೋಡು ನಿಮಗೆ ಕೊಡ್ತಾಳೆ ಟಾರ್ಚರ್. ಆಮೇಲೆ ನೋಡ್ಕೊ 3 ತಿಂಗಳು ಕೊಡ್ತಾಳೆ ನೋಡು ನಿಮ್ಗೆ ಟಾರ್ಚರ್. ಮನೆಗೆ ಹೋಗ್ಬಿಡ್ಬೋದು. ಆಮೇಲೆ 5 ತಿಂಗಳು ಶುಕ್ರವಾರ ಹುಟ್ಟವಳೆ ಲಕ್ಷ್ಮೀ ಥರ. ಲಕ್ಷ್ಮೀ ನೋಡಿ ಪಾಪ ಇವ್ರ ಮಗಳನ್ನ ಅಡ್ಮಿಟ್ ಮಾಡಿಬಿಟ್ಟಿದ್ದಾರೆ. ಹುಷಾರಿಲ್ಲ. ಅಮ್ಮ ನನ್ನ ಮಗಳಿಗೆ ಅದು ಯಾವುದೋ ಹೆಸರು ಕೊಡಿದ್ಯಾ? ಏನಂತ
ಕ್ವೀನು ರಾಣಿ ಅಂತ. ಇನ್ನೊಂದು ಜಾನ್ವಿ ಗೌಡ ಮಲೇಕ ಗೌಡ. ಜಾನ್ವಿ ಅವರು ಹುಟ್ಟಿ ಡೇಟ್ ನೋಡಿ ಡಾಕ್ಟ್ರು ಈಚೆ ಕಳಿಸ್ಕೊಡ್ತಾರೆ ಅಂತ ಬೀಸ ಥರ ನಾಟಕ ಮಾಡ್ತೀನಿ ಗೈಸ್. ಈ ಡಾಕ್ಟ್ರು ಬಂದರು ಇನ್ನು ಈಚೆ ಕಳಿಸ್ಕೊಡ್ತಾರೆ ಅಂತ ಬೀಸ ಥರ ನಾಟಕ ಮಾಡ್ತೀನಿ. ಎಷ್ಟು ಡೌ ಮಾಡ್ತೇನೆ ಗೊತ್ತಿಲ್ಲ ನೋಡಿ. ಡಾಕ್ಟರ್ ಚೆನ್ನಾಗಿತ್ತು ಹಾಸ್ಪಿಟ್ಲು, ಚೆನ್ನಾಗಿ ಕೇರ್ ಮಾಡ್ತಾರಲ್ಲ ಅಮ್ಮ. ಎಲ್ಲಮ್ಮ ಕತ್ಲಲ್ಲಿ ಕಾಣಿಸ್ತಾ ಇಲ್ಲ ನೀವು. ಸೂರ್ಯ ಆನ್ ಮಾಡಿದೆ, ಬಂದೇ ಇಲ್ಲ ಅದು. ಇಲ್ಲಿ ಮಹಾಲಕ್ಷ್ಮಿ ಬಂದಿದ್ದಾಳೆ. ಎಸ್ ಮಹಾಲಕ್ಷ್ಮಿ ಅಮ್ಮ. ಹಾಯ್ ಹೇಳಿ, ಹಾಯ್ ಹೇಳಿ ಹೇಳ್ತೀವಿ. ನೋಡಿ ನನ್ನ ಮಗಳು ಹೆಂಗೋಳೆ. ಈಗ ಕಂಡ್ಬಿಟ್ರಿ ನಮ್ಮ ನನ್ನ ಸೊಸೆನ ನೋಡಕ್ಕೆ ಬಂದಿದ್ದೀನಿ. ಹೇಳಿ. ತುಂಬ ಖುಷಿ ಆಯಿತು. ಶುಕ್ರವಾರ ಲಕ್ಷ್ಮಿ ಓಡಾಕ್ಬಿಟ್ಟು ಹೆಂಗೋಳೆ ನಮ್ಮ ಮಗನ. ಮಧ್ಯಾಹ್ನ ಹೇಳಿದ್ರು ಅವಳೇ ಬರಬೇಕಾಯ್ತು. ಆದರೆ ಅವಳು 8:45 ಬರೋದು, ಅದಕ್ಕೆ ಸ್ವಲ್ಪ ಲೇಟಾಗಿ ಬಂದು ಇವತ್ತು ಬರೋವರೆಗೂ ಅವಳು ಎಲ್ಲ ಈ ಬೈ ಬಾಮು ಫಸ್ಟ್ ಹೋಗೋಣ ಬಾ ನೋಡ್ಕೊ ಬರೋಣ ಅಲ್ದಾನೆ ಇದ್ಲು. ತುಂಬ ಖುಷಿ ಆಯಿತು. ಜೂನಿಯರ್ ನಿಂತು ಹುಟ್ಟವಳೆ, ದೇವ್ರು ಒಳ್ಳೇದು ಮಾಡಲಿ, ಇನ್ನೂ ಇಂಪ್ರೂವ್ಮೆಂಟ್ ಕೊಡಲಿ. ಗೈಸಿ ನಮ್ಮ ಅಕ್ಕ ಅಡ್ಮಿಂಟ್ ಆಗಿದ್ದಾಳೆ. ಇಲ್ಲಿ ಯಾರು ಅಡ್ಮಿಂಟ್ ಆಗಿರೋದು? ನಮ್ಮ ಅಕ್ಕ ಅಡ್ಮಿಂಟ್ ಆಗೋಳು ಹಾಂ ನೋಡಿ ಅಲ್ಲಿ. ಹಾಂ ಅಲ್ಲಿದ್ದಾಳೆ. ಇನ್ನೊಂದು ತೋರಿಸ್ತೀನಿ ಬನ್ನಿ. ಇಲ್ಲಿ ಸೂರ್ಯ ಅವರ ತಂಗಿ ಅಡ್ಮಿಂಟ್ ಆಗಿದ್ದಾರೆ. ಇಲ್ಲಿ ಸೌಮ್ಯನೂ ಅಡ್ಮಿಂಟ್ ಆಗೋಳು. ಇಲ್ಲಿ ನಾಷ್ಟ ಮಾಡ್ತಾವಳೆ ಕುತ್ಕೊಂಡು. ನೈಸ್. ತಂಗಿ ಬಂದು ಅಕ್ಕನ್ನ ನಡ್ಸ್ಕೊ ಹೋಯ್ತಾ ಇದ್ದಾಳೆ. ನಿಧಾನಕ್ಕೆ ನಡ್ಕೊಬ ಸ್ವಾತಿ. ಇಲ್ಲಿಂದ ಒಂದು ರೌಂಡ್ ಹೊಡಿಬೇಕಾ? ಫುಲ್ಲು ಒಂದು ರೌಂಡ್ ಹೊಡೀರಿ. ಒಂದು ರೌಂಡ್ ಹೊಡೀರಿ ಅಂದರೆ ನೋಡಿ ಇಲ್ಲಿ ವಾಪಸ್ ತಿರುಗ್ತಾವಳೆ. ನಡಿ ಆರಾಮಾಗಿ ನಿಧಾನಕ್ಕೆ.